ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ತುಂಬಾ ಈಗ ಬೇಸಿಗೆ ಆಗಿರೋದ್ರಿಂದ ದೇಹ ಯಾವಾಗಲೂ ತಂಪಾಗಿಡೋದಕ್ಕೆ, ಹಾಗೆ ತುಂಬ ಸುಸ್ತು ಆಯಾಸ ಆಗ್ತಾಯಿದೆ, ಕೆಲಸ ಮಾಡೋದಕ್ಕೆ ನಿಶಕ್ತಿ ಆಗ್ತಿದೆ ಅಂದಾಗ ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಎಳ್ನೀರನ್ನು ತೊಗೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ ನಾನು ಇದನ್ನು ತೊಗೊಳ್ತಾ ಇರೋದು. ನೀವು ಬೇಕಿದ್ದರೆ ಯಾವಾಗ ಬೇಕಿದ್ರೂ ತೊಗೋಬೋದು. ಬಟ್ ಅರ್ಲಿ ಮಾರ್ನಿಂಗ್ ಒಂದು ವೀಕ್ ಏನಾದರೂ ಬಿಡದೆ ಎಳ್ನೀರನ್ನು ಕುಡ್ದಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ. ನಿಮ್ಮ ದೇಹಕ್ಕೆ ಒಂದು ಸಲ ಒಂದು ರೀತಿಯಾಗಿ ಉತ್ಸಾಹ ಉತ್ತೇಜನ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಳ್ನೀರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಹಾಗೆ ಒಂದು ಸಲ ಕೊಬ್ಬಿನಂಶನೂ ಸಹ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ನ ಅಂದರೆ ನಾವು ತುಂಬ ದಪ್ಪ ಆಗ್ತಿದ್ದೀವಿ ಅಂದಾಗ ಅರ್ಲಿ ಮಾರ್ನಿಂಗ್ ಈ ಡ್ರಿಂಕ್ಸ್ ಕುಡಿಯೋದ್ರಿಂದ ಕೊಲೆಸ್ಟ್ರಾಲೂ ಕಡಿಮೆ ಆಗುತ್ತೆ. ಹಾಗೆ ಜೀರ್ಣಶಕ್ತಿ ಸಹ ಚೆನ್ನಾಗಾಗುತ್ತೆ ಎಳ್ನೀರಲ್ಲಿ. ಹಾಗಾಗಿ ಎಳ್ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಬ್ಜಾ ಸೀಡ್ಸನ್ನು ತೊಗೊಳ್ತಾ ಇದ್ದೀನಿ. ಈ ಬೇಸಿಗೆ ಆಗಿರೋದ್ರಿಂದ ಸಬ್ಜಾ ಸೀಡ್ಸು ತುಂಬ ಅಂದರೆ ತುಂಬಾ ಅವಶ್ಯಕತೆ ಇದೆ ದೇಹಕ್ಕೆ. ಹಾಗಾಗಿ ಸಬ್ಜಾ ಸೀಡ್ಸ್ನ ನೈಟೇನೆ ನಾನು ಈ ರೀತಿ 1 ಸ್ಪೂನಷ್ಟು ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ನೆನೆಸಿದ್ರೆ ಈ ರೀತಿಯಾಗಿ ಜೆಲ್ ಥರ ಆಗುತ್ತೆ ಅದು. ಹಾಗಾಗಿ ಅದನ್ನು 1 ಸ್ಪೂನಷ್ಟು ಎಳ್ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ ಸಬ್ಜಾ ಸೀಡ್ಸು. ಹಾಗೆ ದೇಹನ ಕೂಡ ಯಾವಾಗಲೂ ತಂಪಾಗಿಡುತ್ತೆ. ಇದರಲ್ಲಿ ವಿಟಮಿನ್ಸು, ಮಿನರಲ್ಸು, ಫೈಬರ್ಸ್ ಎಲ್ಲನೂ ಇದೆ ಅದರಲ್ಲಿ ಸಬ್ಜಾ ಸೀಡ್ಸಲ್ಲಿ. ಹಾಗಾಗಿ ಅದನ್ನು ಅಷ್ಟೇ ತುಂಬ ಅಂದರೆ ತುಂಬಾ ಯೂಸ್ಫುಲ್ ದೇಹಕ್ಕೆ ಅಂತ ಹೇಳ್ಬೋದು. ಹಾಗಾಗಿ 1 ಸ್ಪೂನಷ್ಟು ನಾನು ಇಲ್ಲಿ ಸಬ್ಜಾ ಸೀಡ್ಸ್ನ ಇದಕ್ಕೆ ಎಳ್ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ಸಹ ಸಬ್ಜಾ ಸೀಡ್ಸ್ನ ನೀವು ಬರೀ ನೀರಲ್ಲಿ ಸಹ ಹಾಕ್ಕೊಂಡು ಕುಡಿಬೋದು. ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಬರೀ ನೀರಿಗೆ ಸಹ ಮಿಕ್ಸ್ ಮಾಡಿಕೊಂಡು ಸಬ್ಜಾ ಸೀಡ್ಸ್ನ ತೊಗೋಬೋದು. ಇಲ್ಲಿ ಎಳ್ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಅದ್ರ ಬೆನಿಫಿಟ್ಸು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನೋಡಿ, ಎಳ್ನೀರು ಮತ್ತು ಸಬ್ಜಾ ಸೀಡ್ಸ್ನ ರೆಡಿ ಮಾಡಿದ್ದಾಯಿತು. ಈಗ ನಾನು ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ ತುಂಬ ಅಂದರೆ ಮೂಳೆಗಳಿಗೆ ಬಲನ ಕೊಡುತ್ತೆ ಬಾದಾಮಿ. ಅಂದರೆ ಈ ಜಾಯಿಂಟ್ ಪೇನ್ ಇರೋವಂಥವ್ರಿಗೆ ತುಂಬಾ ಒಳ್ಳೆಯದು. ಹಾಗೆ ಮೆದುಳಿಗೆ ಮತ್ತು ಮಕ್ಕಳ ಜ್ಞಾಪಶಕ್ತಿ ಹೆಚ್ಚಾಗೋದಕ್ಕೂ ಸಹ ಬಾದಾಮಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೀರ್ಣಕ್ರಿಯೆಗೂ ಅಷ್ಟೇ ಯೂಸ್ ಇದೆ. ಹಾಗೆ ಮಲಬದ್ಧತೆಯೂ ಸಹ ಕಮ್ಮಿ ಮಾಡುತ್ತೆ. ನಾವು ಬೆಳಗ್ಗೆ ತಿನ್ನೋದ್ರಿಂದ ಇಷ್ಟೆಲ್ಲ ಇವನ್ನ ತಿನ್ನೋದ್ರಿಂದ ದೇಹಕ್ಕೆ ಇಷ್ಟೆಲ್ಲ ಲಾಭ ಇದೆ ಅನ್ನೋದಾದರೆ ಯಾಕೆ ತಿನ್ನಬಾರ್ದು ಅಲ್ವಾ? ಬಾದಾಮಿನ ಹೀಗೆ ಡ್ರೈ ಆಗಿ ತಿನ್ನೋದಕ್ಕಿಂತ ಹೀಗೆ ಓವರ್ ನೈಟು ನೀರಲ್ಲಿ ನೆನೆಸ್ಬಿಟ್ಟು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ತಿನ್ನೋದ್ರಿಂದ ದೇಹಕ್ಕೆ ದುಪ್ಪಟ್ಟು ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳು ಓದಿದ್ದೆಲ್ಲ ಮರ್ತೋಗ್ತಾ ಇದ್ದಾರೆ, ನೆನಪಿಲ್ಲ ಅಂದಾಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ರೀತಿ 2 3 ಬಾದಾಮಿನ ಕೊಟ್ಟು ನೋಡಿ. ಖಂಡಿತವಾಗ್ಲೂ ಅವ್ರಿಗೆ ಜ್ಞಾಪಕ ಶಕ್ತಿನೂ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟನ್ನೇ ತಿನ್ನಬೇಕು ಅಂತ ಏನಿಲ್ಲ. ದೇಹಕ್ಕೆ 3 4 ಬಾದಾಮಿನ ತಿಂದರೆ ಸಾಕು. ಮಕ್ಕಳಿಗಾದರೆ 2 ಬಾದಾಮಿನ ಕೊಟ್ಟರೆ ಸಾಕು ಫ್ರೆಂಡ್ಸ್. ಅದರದ್ದು ಬೆನಿಫಿಟ್ ಸಿಗುತ್ತೆ. ಈ ಎಳ್ನೀರು, ಬಾದಾಮಿ ಮತ್ತು ಸಬ್ಜಾ ಸೀಡ್ಸು ಈ 3ನ್ನು ನಾನು ಈಗ ತೋರಿಸಿರೋಂಥ ಡ್ರಿಂಕ್ಸನ್ನು 1 ವಾರ ಕುಡಿದು ನೋಡಿ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಅಂದರೆ ಮೈಕೈ ನೋವಿರೋಂಥವ್ರಿಗೆ, ಜಾಯಿಂಟ್ ಪೇನ್ ಇರೋವಂಥವ್ರಿಗೂ ಬಾದಾಮಿ ತುಂಬಾ ಒಳ್ಳೆಯದು. ಈಗ ನಾನು ಅದರಲ್ಲಿ ಎಳ್ನೀರಲ್ಲಿ ಇರೋಂತಹ ಗಂಜಿನೂ ಸಹ ನಾನು ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು 1 ವೀಕ್ ತೊಗೊಂಡು ನೋಡಿ. ಖಂಡಿತವಾಗ್ಲೂ ನೀವೇ ಕಮೆಂಟ್ ಮಾಡ್ತೀರಾ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ. ಈಗ ಬೇಸಿಗೆ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ತಂಪು ಮಾಡೋದಕ್ಕೆ ಇದೊಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಬಟ್ ನಾವು ಯಾವುದೇ ಥರ ಜ್ಯೂಸ್ ಏನಾದರೂ ಮಾಡ್ತೀವಿ ಅಂದಾಗ ಅದಕ್ಕೆ ಸ್ವಲ್ಪ ಐಸ್ ಟ್ಯೂಬನ್ನು ಹಾಕ್ಕೊಂಡ್ರೇ ನಮಗೆ ಒಂದು ಸ್ವಲ್ಪ ತಂಪು ಅಂತ ಅನಿಸೋದು, ಅಂದರೆ ಕೋಲ್ಡ್ ಆಗಿರೋವಂಥದ್ದು. ಬಟ್ ಎಳ್ನೀರು ಅರ್ಲಿ ಮಾರ್ನಿಂಗ್ ಕುಡಿದು ನೋಡಿ ನೀವು, ಯಾವ ಐಸ್ ವಾಟರ್ ಏನೂ ಬೇಕಾಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ ಅರ್ಲಿ ಮಾರ್ನಿಂಗ್ ಎಳ್ನೀರು. ಖಂಡಿತವಾಗ್ಲೂ ನೀವು 1 ವೀಕ್ ಕುಡಿದು ನೋಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು.